ಈ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಒಂದಷ್ಟು ಸ್ನೇಹಿತರು ನನಗೆ ಪರಿಚಯ ಇದ್ದಾರೆ. ಅವರೆಲ್ಲರೂ ಅಪ್ಪಟ ಶಿವಭಕ್ತರೇನೆ. ಎಲ್ಲರೂ ಲಿಂಗಾಧಾರಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಸ್ನೇಹಿತ ಡಾಗ್ ಲವರ್. ಅವನಿಗೆ ನಾಯಿಗಳು ಅಂದ್ರೆ ತುಂಬಾ ತುಂಬಾ ಇಷ್ಟ, ಪಂಚಪ್ರಾಣ. ಆತ ಒಂದು 4-5 ನಾಯಿಗಳನ್ನ ಸಾಕೊಂಡಿದ್ದಾನೆ. ಆತ ತಾನು ಸಾಕಿರುವಂತಹ ತನ್ನ ನಾಯಿಗಳಿಗೆ ಪ್ರತಿ ವಾರ ಈ ಚಿಕನ್ ವೇಸ್ಟೇಜ್ ಅಂದ್ರೆ ಮೂಳೆ ಪೀಸುಗಳು ಅಥವಾ ಉಳಿದಂತಹ ಮೂಳೆಗಳು ಅಂತ ಏನ್ ಹೇಳ್ತಾರೆ, ಈ ಚಿಕನ್ ವೇಸ್ಟೇಜ್ ನ ತರ್ಸಾಕ್ತಾ ಇರ್ತಾನೆ. ಆತನ ಉದ್ದೇಶ, ತಾನು ಸಾಕಿರುವಂತಹ ತನ್ನ ನಾಯಿಗಳು ತುಂಬಾ ತುಂಬಾ ಚೆನ್ನಾಗಿರ್ಲಿ, ನನ್ನ ನಾಯಿಗಳು ತುಂಬಾ ತುಂಬಾ ಚೆನ್ನಾಗಿದ್ರೆ ನನ್ನ ಮನೆಯನ್ನ, ನನ್ನ ತೋಟವನ್ನ ತುಂಬಾ ತುಂಬಾ ಚೆನ್ನಾಗಿ ಕಾಯ್ತವೆ. ಯಾರಾದ್ರೂ ಕಳ್ಳರು ಕಾಕರು ಯಾರಾದ್ರೂ ಬಂದ್ರೆ ಜೋರಾಗಿ ಬೊಗಳಲಿ ಎಂಬುವಂತಹ ಉದ್ದೇಶದಿಂದ ಆತ ಪ್ರತಿ ವಾರ ಈ ಉಳಿದ ಚಿಕನ್ ವೇಸ್ಟೇಜ್ ನ ತರ್ಸಾಕ್ತಾ ಇರ್ತಾನೆ. ಈಗ ನನ್ನ ಸ್ನೇಹಿತ ಆತ ಸಾಕಿರುವಂತ ಆತನ ನಾಯಿಗಳಿಗೆ ಪ್ರತಿ ವಾರ ಚಿಕನ್ ವೇಸ್ಟೇಜ್ ನ ತರಿಸಾಕ್ತಾ ಇದ್ದಾನೆ ಅನ್ನುವಂತಹ ಕಾರಣಕ್ಕೆ ನಾನು ಆತನನ್ನ ಮಾಂಸಾಹಾರಿ ಅಂತ ಕರೆಯೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆತ ಸಾಕಿರುವಂತಹ ನಾಯಿಗಳಿಗೆ ಪ್ರತಿ ವಾರ ಚಿಕನ್ ವೇಸ್ಟೇಜ್ ತರಿಸಾಕ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆತನ ಸಮುದಾಯವನ್ನೇ ನಾನು ಮಾಂಸಾಹಾರಿ ಸಮುದಾಯ ಅಂತ ಕರೆಯೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆತ ಸಾಕಿರುವಂತಹ ಆತನ ನಾಯಿಗಳೇನೆ ನನ್ನ ಮಾಲೀಕ ನಮಗೆ ಪ್ರತಿ ವಾರ ಮಾಂಸವನ್ನ ನೀಡ್ತಾ ಇದ್ದಾನೆ. ಹಾಗಾಗಿ ನನ್ನ ಮಾಲೀಕನು ಸಹ ಮಾಂಸಾಹಾರಿ ಅಂತ ತಿಳ್ಕೊಂಡ್ರೆ ನಾನೇನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ.